Hey guys, welcome back to my channel. ಈ ವ್ಲಾಗ್ ತುಂಬಾನೇ ಸ್ಪೆಷಲ್ ಬಿಕಾಸ್ ಈ ವ್ಲಾಗ್ ಅಲ್ಲಿ ನಿಮಗೆ ಇಂಡಿಯಾದ ಮೋಸ್ಟ್ ಸೇಕ್ರೆಡ್ ಪ್ಲೇಸ್ ಆಗಿರುವಂತಹ ಶ್ರೀಶೈಲಂ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ನ ಕೊಡ್ತೀನಿ. ಈ ಟೆಂಪಲ್ ತುಂಬಾನೇ ಸ್ಪೆಷಲ್ ಬಿಕಾಸ್ ಇಡೀ ಇಂಡಿಯಾದಲ್ಲೇ ಒಂದೇ ಕ್ಯಾಂಪಸ್ ಅಲ್ಲಿ ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಎರಡೂ ಇರುವಂತಹ ಏಕೈಕ ಪುಣ್ಯಕ್ಷೇತ್ರ ಅಂದ್ರೆ ಶ್ರೀಶೈಲಂ ಮಾತ್ರ. ದಟ್ಟವಾದ ನಲ್ಲಮಲ್ಲ ಫಾರೆಸ್ಟ್ ಮಧ್ಯದಲ್ಲಿ ಇರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ ಗೆ ಹೇಗೆ ಹೋಗಬೇಕು, ಟಿಕೆಟ್ಸ್ ಆನ್ಲೈನ್ ಅಲ್ಲೇ ಹೇಗೆ ಬುಕ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. सत्य भावे कोपवेने नन्नली. ನಾವು ಹಿಂದಿನ ದಿನ ಮಂತ್ರಾಲಯಕ್ಕೆ ಹೋಗಿದ್ವಿ. ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಎದ್ದು ಶ್ರೀಶೈಲಂಗೆ ಹೊರಟಿದೀವಿ. ಮಂತ್ರಾಲಯ ಟು ಶ್ರೀಶೈಲಂ 262 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 6 to 7 hours ಬೇಕು. ಅಂದ್ರೆ ಗ್ಯಾಪ್ ಕೊಡ್ದಲ್ಲೇ ಡ್ರೈವ್ ಮಾಡಿದ್ರೆ ಆಫ್ ಕೋರ್ಸ್ ತಿಂಡಿಗೆ ಊಟಕ್ಕೆ ಎಲ್ಲ ಸ್ಟಾಪ್ ಕೊಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ 8 to 10 hours ಅಂತ ನಾವು ಆವರೇಜ್ ತಗೋಬಹುದು. ಆನ್ ದ ವೇ ಎಲ್ಲಾದ್ರೂ ತಿಂಡಿ ತಿನ್ನೋಣ ಅಂತ ಹಂಗೆ ಹೊರಟ್ವಿ. ಮಂತ್ರಾಲಯದಲ್ಲಿ ತಿನ್ಲಿಲ್ಲ, ಬಟ್ ನಮಗೆ ಒಂದು ಒಳ್ಳೆ ಹೋಟೆಲ್ ಸಿಗ್ಲಿಲ್ಲ ಅಂಡ್ ಫುಲ್ ಹೈವೇ ಇಲ್ಲ. ಅಲ್ಲಿ ತುಂಬಾ ಮಧ್ಯ ಹಳ್ಳಿ ರೋಡ್ ಇದೆ. ಸೊ ಹಾಗಾಗಿ ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ ರೀಚ್ ಆಗಕ್ಕೆ. ಸೊ ಹಾಗಾಗಿ ನಾವು ಬೆಳಗ್ಗೆ ತಿಂಡಿನೇ ತಿನ್ನಲಿಲ್ಲ, ತಿಂಡಿ ಸ್ಕಿಪ್ ಮಾಡಿದ್ವಿ. ಆನ್ ದ ವೇ ಕರ್ನೂಲಲ್ಲಿ ಒಂದು ಒಳ್ಳೆ ಹೋಟೆಲ್ ಸಿಕ್ತು. ಸೊ ಅಲ್ಲೇ ನಾವು ಮಧ್ಯಾಹ್ನದ ಊಟನ ಡೈರೆಕ್ಟ್ ಆಗಿ ಚೆನ್ನಾಗಿ ಮಾಡಿದ್ವಿ. ಕರ್ನೂಲಿಗೆ ಬರೋವರೆಗೂ ಸ್ವಲ್ಪ ಹಳ್ಳಿ ರೋಡ್ ಇತ್ತು, ಅದಾದ್ಮೇಲೆ ಹೈವೇ ಸಿಕ್ತು. ಸೊ ಟೈಮ್ ಕೀಪ್ ಅಪ್ ಆಯ್ತು. ಸೊ ನಲ್ಲಮಲ್ಲ ಫಾರೆಸ್ಟ್ ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ನಾವು ಫಾರೆಸ್ಟ್ ಒಳಗಡೆ ಹೋಗ್ಬೇಕಾಗತ್ತೆ. ಆಕ್ಚುಲಿ ತುಂಬಾನೇ ಡೆನ್ಸ್ ಫಾರೆಸ್ಟ್ ಇದು. ಈ ನಲ್ಲಮಲ್ಲ ಫಾರೆಸ್ಟಿನ ಒಂದು ಮೇಜರ್ ಪಾರ್ಟ್ ಏನಿದೆ ಅದು ನಾಗಾರ್ಜುನ ಸಾಗರ್ ಶ್ರೀಶೈಲಂ ಟೈಗರ್ ರಿಸರ್ವ್ ಗೆ ಬರುತ್ತೆ. ಇದು ಏರಿಯಾ ವೈಸ್ ಇಡೀ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಟೈಗರ್ ರಿಸರ್ವ್. ಇಲ್ಲಿ ಬರೀ ಬೆಂಗಾಲ್ ಟೈಗರ್ಸ್ ಅಷ್ಟೇ ಅಲ್ಲ, ಚಿರತೆಗಳು, ಕಾಡ್ ನಾಯಿಗಳು, ಕರಡಿಗಳು ಕೂಡ ತುಂಬಾನೇ ಇದೆ. ಅದಕ್ಕೆ ನೀವೇನಾದ್ರೂ ಈ ರೋಡಲ್ಲಿ ಹೋಗುವಾಗ ಅದೃಷ್ಟ ಇದ್ರೆ ನಿಮಗೆ ವೈಲ್ಡ್ ಅನಿಮಲ್ಸ್ ಈಸಿಯಾಗಿ ಸ್ಪಾಟ್ ಆಗುತ್ತೆ. ಅಂಡ್ ಈ ಘಾಟ್ಸ್ ರೋಡು ಅಷ್ಟೇ ತುಂಬಾನೇ ಸೂಪರ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಒಂದ್ ಕಡೆ ಕಡಿದಾದ ಬೆಟ್ಟಗಳು, ಇನ್ನೊಂದ್ ಕಡೆ ಡೀಪ್ ವ್ಯಾಲೀಸ್, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಆಲ್ಸೋ ಸುಮಾರು ಹೇರ್ ಪಿನ್ ಬೆಂಡ್ಸ್ ಕೂಡ ಇದೆ. ಡ್ರೈವಿಂಗ್ ಎಂಜಾಯ್ ಮಾಡೋರೇನಾದ್ರೂ ಈ ರೋಡ್ ಅಲ್ಲಿ ಡ್ರೈವ್ ಮಾಡಿದ್ರೆ ಸಖತ್ ಮಜಾ ಬರುತ್ತೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಇದು ಅನಿಮಲ್ ಪ್ರೊಟೆಕ್ಟೆಡ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ನೈಟ್ ಟ್ರಾವೆಲ್ ಗೆ ಪರ್ಮಿಷನ್ ಕೊಡಲ್ಲ. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಫಾರೆಸ್ಟ್ ಗೇಟ್ ಕ್ಲೋಸ್ ಇರುತ್ತೆ. ಸೊ ನೀವೇನಾದ್ರೂ ನಿಮ್ಮ ಸ್ವಂತ ವೆಹಿಕಲ್ ಅಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ ಹೋಗಕ್ಕೆ ಅಂತ ಅಂದ್ರೆ ಈ ಟೈಮಿಂಗ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ದಾರಿ ಉದ್ದಕ್ಕೂ ಫಾರೆಸ್ಟ್ ಏರಿಯಾದಲ್ಲಿ ಸುಮಾರು ಕೋತಿಗಳು ಸಿಗುತ್ತೆ. ಅಂಡ್ ಅದಕ್ಕೆ ಏನು ಫೀಡ್ ಮಾಡಬಾರ್ದು ಅಂತ ಅಲ್ಲಲ್ಲೇ ಬೋರ್ಡ್ ಹಾಕಿರ್ತಾರೆ. ಸೇಫರ್ ಸೈಡ್ಗೆ ವಿಂಡೋ ಕ್ಲೋಸ್ ಇಟ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ಇನ್ನು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಬಂದ್ರೆ ನಾವು ನಮ್ಮ ಸ್ವಂತ ವೆಹಿಕಲ್ ಅಲ್ಲೇ ಹೋಗಿದ್ವಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಬರಬೇಕು ಅಂತ ಅಂದ್ರೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇದೆ ಶ್ರೀಶೈಲಂಗೆ. ಯೂಶಲಿ ಓವರ್ ನೈಟ್ ಬಸ್ಸಸ್ ಇರೋದು. ನೀವೇನಾದ್ರೂ ಬೆಂಗಳೂರಲ್ಲಿ ಅಲ್ಲದೆ ಬೇರೆ ಕಡೆ ಇದ್ದೀರಾ ಅಂತ ಅಂದ್ರೆ ರಾಯಚೂರಿಂದ ಕೂಡ ಡೈರೆಕ್ಟ್ ಬಸ್ ಇದೆ. ಅಂಡ್ ತುಮಕೂರು, ಚಿಂತಾಮಣಿ, ಕೋಲಾರ ಈ ರೂಟ್ ಅಲ್ಲಿ ಹೋಗುತ್ತೆ ಬಸ್ಸಸ್ ಬೆಂಗಳೂರಿಂದ. ಸೊ ಅಲ್ಲಿ ನೀವು ಮಧ್ಯದಲ್ಲಿ ಹತ್ಕೋಬಹುದು. ಬಟ್ ಇನ್ನು ಎಲ್ಲಿಂದನೂ ಡೈರೆಕ್ಟ್ ಬಸ್ಸಸ್ ಇಲ್ಲ. ನೀವು ಹೈದರಾಬಾದಿಗೆ ಹೋಗ್ಬಿಟ್ಟು ಬರ್ಬೋದು, ಇಲ್ಲ ಅಂತ ಅಂದ್ರೆ ಬೆಂಗಳೂರಿಗೆ ಬಂದು ಬರ್ಬೋದು. ಹೈದರಾಬಾದ್ ಇಂದ ಶ್ರೀಶೈಲಂ 210 ಕಿಲೋಮೀಟರ್ಸ್ ಆಗುತ್ತೆ. ನೀವು ಬೇರೆ ಬಸ್ಸಲ್ಲಿ ಬರ್ಬೋದು ಅಥವಾ ಟ್ಯಾಕ್ಸಿ ಕೂಡ ಸಿಗುತ್ತೆ, ಅದ್ರಲ್ಲಿ ಕೂಡ ಬರ್ಬೋದು. ಟ್ರೈನ್ ಫೆಸಿಲಿಟಿ ಅಂತ ಬಂದ್ರೆ ಡೈರೆಕ್ಟ್ ಟ್ರೈನ್ಸ್ ಯಾವುದೂ ಇಲ್ಲ. ಶ್ರೀಶೈಲಂ ಅಲ್ಲಿ ಯಾವುದೇ ಆದಂತಹ ರೈಲ್ವೆ ಸ್ಟೇಷನ್ ಇಲ್ಲ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಂದು ಮಾರ್ಕಾಪುರ್. ನೀವು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದು ಅಲ್ಲಿಂದ ಬಸ್ ಅಥವಾ ಟ್ಯಾಕ್ಸಿ ತಗೊಂಡು ಶ್ರೀಶೈಲಂಗೆ ರೀಚ್ ಆಗಬೇಕಾಗುತ್ತೆ. ನಾವು ಫಾರೆಸ್ಟ್ ಏರಿಯಾ ಎಂಟರ್ ಆಗುವಾಗ ಚೆಕ್ ಪೋಸ್ಟ್ ಹತ್ರ ನಾವು ಪೇ ಮಾಡಬೇಕು. ಒನ್ ವೇಗೆ 70 rupees ಪೇ ಮಾಡಬೇಕು ಪರ್ ವೆಹಿಕಲ್. ಹೋಗ್ತಾ 70 rupees, ಬರ್ತಾ 70 rupees ಪೇ ಮಾಡಬೇಕಾಗುತ್ತೆ. ನಾವು ಹೋಗಿದ್ದು ಪೀಕ್ ಸಮ್ಮರ್. ಸೊ ಹಾಗಾಗಿ ಗಿಡ ಮರ ಎಲ್ಲ ಸ್ವಲ್ಪ ಒಣಗೋಗ್ಬಿಟ್ಟಿತ್ತು. ಬಟ್ ರೈನಿ ಸೀಸನ್ ಅಲ್ಲಿ ಹೋಗಿದ್ರೆ ಇನ್ನೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು ಅನ್ಸುತ್ತೆ ಈ ವ್ಯೂ ಎಲ್ಲ. ಮತ್ತೆ ಫಾರೆಸ್ಟ್ ಮಧ್ಯದಲ್ಲಿ ಕೃಷ್ಣಾ ನದಿ ಹರಿಯೋದು ಕಾಣಿಸುತ್ತಂತೆ ಮಳೆಗಾಲದಲ್ಲಿ. ಬಟ್ ಇವಾಗ ನೀರೆಲ್ಲ ಬತ್ತೋಗ್ಬಿಟ್ಟಿತ್ತು, ಇರ್ಲಿಲ್ಲ, ನಮ್ಗೆ ಆ ವ್ಯೂ ಸಿಗ್ಲಿಲ್ಲ. ಬಟ್ ನಾನು ಬೇರೆ ವಿಡಿಯೋಸ್ ಅಲ್ಲೆಲ್ಲ ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ಬಟ್ ಇವಾಗ ನಾವು ಹೋಗುವಾಗ ಸನ್ಸೆಟ್ ಟೈಮ್ ಆಗಿತ್ತು. ಸೊ ಸನ್ಸೆಟ್ ಆಗ್ತಿರೋ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತು ನಮಗೆ. ಫೈನಲಿ ನಾವು ಇವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಶ್ರೀಶೈಲಂಗೆ. ಎಂಟರ್ ಆಗುವಾಗ ಮುಂದ್ಗಡೆನೆ ಒಂದು ನಂದಿ ವಿಗ್ರಹ ಸಿಗುತ್ತೆ. ಶ್ರೀಶೈಲಂ ಮೇನ್ ಟೌನ್ ಎಂಟರ್ ಆಗೋಕ್ಕೂ ಮುಂಚೆ ಎಂಟ್ರೆನ್ಸ್ ಅಲ್ಲಿ ನಮಗೊಂದು ಸಾಕ್ಷಿ ಗಣಪತಿ ಟೆಂಪಲ್ ಸಿಗುತ್ತೆ. ಈ ದೇವಸ್ಥಾನದ ಒಳಗಿರೋ ಗಣಪತಿ ಮೂರ್ತಿ ಕೈಯಲ್ಲಿ ಒಂದು ಬುಕ್ ಮತ್ತೆ ಪೆನ್ ಇಟ್ಕೊಂಡಿರೋಂಥ ಒಂದು ಮೂರ್ತಿ ಇದೆ. ಇಲ್ಲಿ ನಂಬಿಕೆ ಏನಪ್ಪಾ ಅಂತ ಅಂದ್ರೆ ಯಾರ್ಯಾರು ಶ್ರೀಶೈಲಂಗೆ ವಿಸಿಟ್ ಮಾಡ್ತಾರೋ ಅವರ ಹೆಸರನ್ನ ಈ ಗಣಪತಿ ಬರೆದಿಟ್ಕೊಂಡು ಶಿವನಿಗೆ ಸಾಕ್ಷಿ ಹೇಳ್ತಾರೆ ಅನ್ನೋಂಥ ಒಂದು ನಂಬಿಕೆ ಇದೆ. ಶ್ರೀಶೈಲಂ ರೀಚ್ ಆಗಿದ ತಕ್ಷಣ ಫಸ್ಟ್ ನಾವು ನಮ್ಮ ಹೋಟೆಲ್ ರೂಮಿಗೆ ಹೋಗಿ ಚೆಕ್ ಇನ್ ಆದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ಸ್ಟೇ ಎಲ್ಲ ನಾವು ಫಸ್ಟ್ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ. ಆಕ್ಚುಲಿ ಟೆಂಪಲ್ದೇ ಒಂದು ವೆಬ್ಸೈಟ್ ಇದೆ, ಬಟ್ ಅದ್ರಲ್ಲಿ ಬುಕ್ ಮಾಡಕ್ಕೆ ನಮಗೆ ರೂಮ್ಸ್ ಎಲ್ಲ ಫಿಲ್ ಆಗ್ಬಿಟ್ಟಿತ್ತು ಅದ್ರಲ್ಲಿ ಇರೋದು ಆಲ್ರೆಡಿ. ಸೊ ಅದಕ್ಕೋಸ್ಕರ ನಾವು ಬೇರೆ ಕಡೆ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಒಂದು ಸ್ಟೇ ಸಿಕ್ತು, ಅದನ್ನ ಬುಕ್ ಮಾಡಿದ್ವಿ. ನಾವು ಬುಕ್ ಮಾಡಿದ ಸ್ಟೇ ಬಂದು ಮಹೇಂದ್ರ ಮೇದರ ಅನ್ನಛತ್ರ ಅಂತ. ಅಲ್ಲಿ ಎಲ್ಲಾ ಸ್ಟೇಗೂ ಲಾಡ್ಜ್ಗಳಿರುತ್ತಲ್ಲ, ಅದಕ್ಕೆ ಅನ್ನಛತ್ರ ಅಂತ ಹೆಸರಿಟ್ಟಿರ್ತಾರೆ. ನಾವು ಸ್ಟೇ ಆಗಿದ್ ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. 4 ಮೆಂಬರ್ಸಿಗೆ 1 ರೂಮ್ ಮಾಡಿದ್ವಿ ನಾವು. ಒಂದು ಪಾರ್ಟಿಷನ್ ಕೂಡ ಇತ್ತು, ಡ್ರೆಸ್ ಎಲ್ಲ ಹಾಕೊಂಡು ರೆಡಿ ಆಗಕ್ಕೆ. ಸ್ಪೇಷಿಯಸ್ ಆಗಿತ್ತು. ವಾಶ್ರೂಮ್ಸ್ ಎಲ್ಲ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿತ್ತು. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಸೊ ನಾವು ಹೋಗುವಾಗ ಆಲ್ಮೋಸ್ಟ್ 6:30 ಆಗಿತ್ತು. ಹೋಗಿದ ತಕ್ಷಣ ಪಟ್ ಅಂತ ರೆಡಿ ಆದ್ವಿ ಬಿಕಾಸ್ ನಮಗೆ ರಾತ್ರಿ 9 ಗಂಟೆಗೆ ಸ್ಪರ್ಶ ದರ್ಶನನ ಬುಕ್ ಮಾಡಿದ್ವಿ ನಾವು. ಸೊ ಹಂಗಾಗಿ ನಾವು ಬೇಗ
ರೆಡಿಯಾಗಿ ಹೋದ್ವಿ. ಅದೇ ಟೈಮ್ಗೆ ಹೋದರೆ ಚೆನ್ನಾಗಿರಲ್ಲ, ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಮೇನ್ ಟೆಂಪಲಲ್ಲಿರುವಂತಹ ಆ ದೊಡ್ಡ ಗೋಪುರ ನೋಡಿದ್ರೇನೆ ಒಂದು ರೀತಿಯ ಭಕ್ತಿ ಭಾವ ಮೂಡುತ್ತೆ. ದೊಡ್ಡ ಪ್ರಾಂಗಣ ಇದೆ, ಸುತ್ತಲೂ ಜನ ಸ್ವಲ್ಪ ಕಮ್ಮಿ ಇದ್ರು, ಬಿಕಾಸ್ ನಾವು ರಾತ್ರಿ ಸ್ಲಾಟ್ ಬುಕ್ ಮಾಡಿದ್ವಿ, ಹಾಗಾಗಿ ಜನ ಕಮ್ಮಿ ಇದ್ರು, ತಂಪಾಗಿತ್ತು ವಾತಾವರಣ. ಇನ್ನು ದರ್ಶನದ ವಿಷಯಕ್ಕೆ ಬಂದರೆ ಜನರಲ್ ಕ್ಯೂ ಕೂಡ ಇರುತ್ತೆ. ತುಂಬ ಜನ ಇದ್ದಾಗ 3 to 4 hours ಆಗುತ್ತೆ ದರ್ಶನ ಆಗೋಕ್ಕೆ. ಅದು ಬಿಟ್ಟರೆ 200 rupees ಟಿಕೆಟ್ಸ್ ಇರುತ್ತೆ, ಇಲ್ಲ ಅಂತಂದರೆ 500 rupees ಟಿಕೆಟ್ಸ್ ಇರುತ್ತೆ. ಸ್ಪರ್ಶ ದರ್ಶನ ಕೂಡ ಇರುತ್ತೆ. ಸ್ಪರ್ಶ ದರ್ಶನಕ್ಕೆ ಬಂದು ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು, ಅಲ್ಲಿ ಹೋಗಿ ಟಿಕೆಟ್ ತಗೊಳಕ್ಕಾಗಲ್ಲ. ಟೆಂಪಲ್ದೇ ಒಂದು ವೆಬ್ಸೈಟ್ ಇದೆ, ಅದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕನ್ನು ಓಪನ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ನೀವು ಯಾವ್ಯಾವ ಸೇವೆ ಮಾಡಿಸ್ಬೇಕು ಅಂತ ಇರ್ತೀರೋ ಎಲ್ಲ ಸೇವೆದು ಅಲ್ಲೇ ಇರುತ್ತೆ, ನೀವು ಅಲ್ಲೇ ಹೋಗಿ ಆರಾಮಾಗಿ ಬುಕ್ ಮಾಡ್ಕೋಬಹುದು. ನಾವು ಕೂಡ ಸ್ಪರ್ಶ ದರ್ಶನ ಅಲ್ಲೇ ಬುಕ್ ಮಾಡಿದ್ವಿ. ನೆಕ್ಸ್ಟ್ ಮಂತಿಂದು ಹಿಂದಿನ ತಿಂಗಳೇ ಬಿಟ್ಬಿಟ್ಟಿರ್ತಾರೆ, ಸೊ 1 month ಪ್ರಿಯೋರ್ ಆಗಿ ನಾವು ಅದನ್ನ ಬುಕ್ ಮಾಡ್ಕೋಬೇಕಾಗುತ್ತೆ, ಇಲ್ಲ ಅಂದ್ರೆ ಸಿಗಲ್ಲ. ಒಂದಿನಕ್ಕೆ 3 ಸ್ಲಾಟ್ಸ್ ಇರುತ್ತೆ, ಯಾವ್ದು ಬೇಕಾದ್ರೂ ಬುಕ್ ಮಾಡ್ಕೋಬಹುದು. ನಾವು ರಾತ್ರಿ 9 ಗಂಟೆ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡಿದ್ವಿ. ಸೌತ್ ಇಂಡಿಯಾದಲ್ಲಿ ದೇವರನ್ನ ಮುಟ್ಟಿ ನಮಸ್ಕಾರ ಮಾಡುವಂತಹ ಆಪ್ಷನ್ ಇರುವಂತಹದ್ದು ಶ್ರೀಶೈಲಂ ಅಲ್ಲಿ ಮಾತ್ರ. ನಾರ್ತ್ ಅಲ್ಲಿ ಆಲ್ಮೋಸ್ಟ್ ಇರುತ್ತೆ, ಕೇದಾರ್ನಾಥ್ ಅಲ್ಲಿ ಇದೆ, ಗುಜರಾತ್ ಅಲ್ಲಿ ಇದೆ, ಬಟ್ ಸೌತ್ ಅಲ್ಲಿ ಇದು ಒಂದೇ ಕಡೆ ಜ್ಯೋತಿರ್ಲಿಂಗನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳುವಂತಹ ಅವಕಾಶ ಇರೋದು. ರಾಮೇಶ್ವರಂ ಅಲ್ಲಿ ಕೂಡ ಒಂದು ಜ್ಯೋತಿರ್ಲಿಂಗ ಇದೆ, ಬಟ್ ಅಲ್ಲಿ ಸ್ಪರ್ಶ ದರ್ಶನ ಆಪ್ಷನ್ ಇಲ್ಲ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ನಾವು ಕ್ಯೂ ಲೈನ್ ಎಂಟರ್ ಆದ್ವಿ. ಅಲ್ಲಿ ರೂಮ್ಸ್ ಇರುತ್ತೆ, ಒಂದಷ್ಟು ರೂಮ್ಸ್, ಅದ್ರೊಳಗಡೆ ಒಂದಷ್ಟು ಹೊತ್ತು ವೆಯ್ಟ್ ಮಾಡ್ಬೇಕಾಗುತ್ತೆ. ತಿರುಪತಿಲೆಲ್ಲ ಇರುತ್ತಲ್ಲ ಸೇಮ್ ಅದೇ ತರ. ಟೆಂಪಲ್ ಒಳಗಡೆ ಮೊಬೈಲ್ ಫೋನ್ ಕ್ಯಾಮ್ರಾ ಎಲ್ಲ ಏನು ಅಲೋ ಮಾಡಲ್ಲ. ಅಲ್ಲಿ ಒಂದು ಕ್ಲಾಕ್ ರೂಮ್ ಇರುತ್ತೆ, ಅಲ್ಲಿ ಎಲ್ಲದನ್ನು ಇಟ್ಟು ಹೋಗ್ಬೇಕು. ಅಂಡ್ ಕ್ಲಾಕ್ ರೂಮ್ ಅಲ್ಲಿ UPI ಪೇಮೆಂಟ್ಸ್ ಆಕ್ಸೆಪ್ಟ್ ಮಾಡಲ್ಲ, ಕ್ಯಾಶೇ ಇಟ್ಕೊಂಡು ಹೋಗ್ಬೇಕು. 9 o'clock ಹೋದ್ರು ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯ್ತು. 2 hours ಏನೋ ವೆಯ್ಟ್ ಮಾಡಿದ್ವಿ. ಅದಾದ್ಮೇಲೆ ಗರ್ಭಗುಡಿ ಒಳಗೆ ಹೋಗಿ ಮಲ್ಲಿಕಾರ್ಜುನ ಸ್ವಾಮಿನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳುವಾಗ ಏನೋ ಒಂಥರ ಕಣ್ ತುಂಬ ಬಂತು. ಅಷ್ಟೇ ಅಲ್ಲ, ಪಕ್ಕದಲ್ಲೇ ಇರುವಂತಹ ಭ್ರಮರಾಂಬಿಕಾ ದೇವಿ ಅಮ್ಮನವರ ಶಕ್ತಿ ಪೀಠದ ದರ್ಶನ ಕೂಡ ಆಯ್ತು. ಇಲ್ಲಿರುವಂತಹ ವೈಬ್ರೇಷನ್ ಮತ್ತು ಪಾಸಿಟಿವ್ ಎನರ್ಜಿ ನಮ್ಮ ಇಡೀ ಜರ್ನಿಲಿ ಆಗಿದ್ದಂತಹ ಸುಸ್ತನ್ನೆಲ್ಲ ಮರೆಸ್ಬಿಡ್ತು. ದರ್ಶನ ಎಲ್ಲ ನಾವು ಮುಗಿಸ್ಕೊಂಡು ಊಟ ಮಾಡಕ್ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು. ಒಂದೇ ಒಂದು ರೆಸ್ಟೋರೆಂಟ್ ಓಪನ್ ಇತ್ತು, ಅಲ್ಲೇ ಹೋಗಿ ಊಟ ಮಾಡ್ಕೊಂಡು 1 ಗಂಟೆಗೆ ರೂಮ್ಗೆ ಹೋಗಿ ಮಲ್ಕೊಂಡಿದ್ದು, ಬೆಳಗ್ಗೆ ಎದ್ದು ಊರಿಗೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಒಂದು ಬ್ಯೂಟಿಫುಲ್ ವ್ಲಾಗ್. ಹೈದರಾಬಾದ್ ಅಥವಾ ಬೆಂಗಳೂರಿಂದ ವೀಕೆಂಡ್ ಟ್ರಿಪ್ಗೆ ಇದು ಒಂದು ಬೆಸ್ಟ್ ಪ್ಲೇಸ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಅಂಡ್ 12 ಜ್ಯೋತಿರ್ಲಿಂಗದಲ್ಲಿ ನೀವು ಎಷ್ಟು ಜ್ಯೋತಿರ್ಲಿಂಗನ ವಿಸಿಟ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹರ ಹರ ಮಹಾದೇವ್.